ಎಸ್ ಮೇಕ್ ಇನ್ ಇಂಡಿಯಾ ಅಸ್ತ್ರಗಳಿಗೆ ಪಾಪಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಪಿ ಪಾಕಿಸ್ತಾನ ಇಂಡಿಯಾದ ಶಸ್ತ್ರಾಸ್ತ್ರಗಳಿಗೆ ತತ್ತರಿಸಿ ಹೋಗಿದ್ದು ಮೇಕ್ ಇನ್ ಇಂಡಿಯಾ ಅಸ್ತ್ರಗಳಿಗೆ ಪಾಕಿಸ್ತಾನ ನಡುಗಿ ಹೋಗಿದೆ. ಆಪರೇಷನ್ ಸಿಂಧೂರ್ ಬಳಿಕ ಮೇಕ್ ಇನ್ ಇಂಡಿಯಾ ಕಂಪ್ಲೀಟ್ ಶೈನ್ ಆಗ್ತಾ ಇದ್ದು ಚೀನಾ ಟರ್ಕಿ ಮೇಡ್ ಮಿಸೈಲ್ಸ್ ಡ್ರೋನ್ ಅನ್ನ ಭಾರತೀಯ ಅಸ್ತ್ರಗಳು ಉಡೀಸ್ ಮಾಡಿದ್ದವು. ಭಾರತದ ರಕ್ಷಣಾ ವಲಯದ ಶಸ್ತ್ರಾಸ್ತ್ರಗಳಿಗೆ ಭಾರಿ ಬೇಡಿಕೆ ಹೆಚ್ಚಾಗ್ತಾ ಇದ್ದು 10 ವರ್ಷದಲ್ಲಿ 688 ಕೋಟಿಯಿಂದ 23,622 ಕೋಟಿ ಆದಾಯ ಏರಿಕೆ ಆಗಿದೆ. ರಕ್ಷಣಾ ಸಾಮಗ್ರಿಗಳ ಎಕ್ಸ್ಪೋರ್ಟ್ನಲ್ಲಿ ಭಾರತ ದಾಖಲೆಯನ್ನ ನಿರ್ಮಿಸಿದ್ದು ಕಳೆದ 10 ವರ್ಷದಲ್ಲಿ 34 ಪಟ್ಟು ರಕ್ಷಣಾ ವಲಯದಲ್ಲಿ ಆದಾಯ ಹೆಚ್ಚಳವಾಗಿದೆ. ಬೇರೆ ದೇಶಗಳಲ್ಲಿ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಚೀನಾ ನೇರವಾಗಿಯೇ ಹೇಳಿತ್ತು ಪಾಕಿಸ್ತಾನಕ್ಕೆ ನಾವು ಬೆಂಬಲವನ್ನ ನೀಡ್ತೇವೆ ಅಂತ. ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡಿತ್ತು. ಆದ್ರೆ ಭಾರತದ ಅಸ್ತ್ರಗಳಿಗೆ ಆಪರೇಷನ್ ಸಿಂಧೂರ್ ಬಳಿಕ ಮೇಕ್ ಇನ್ ಇಂಡಿಯಾ ಕಂಪ್ಲೀಟ್ ಶೈನ್ ಆಗ್ತಾ ಇದ್ದು ಈ ಸಂದರ್ಭದಲ್ಲಿ ಚೀನಾ ಆಗಿರ್ಬೋದು ಟರ್ಕಿ ಮೇಡ್ ಮಿಸೈಲ್ಸ್ ಡ್ರೋನ್ ಅನ್ನ ಉಡೀಸ್ ಮಾಡಿತ್ತು. ಏನು ಚೀನಾ ಮತ್ತೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳುಹಿಸಿ ಕೊಟ್ಟಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ನಮ್ಮ ಭಾರತದ ಶಸ್ತ್ರಾಸ್ತ್ರಗಳು ಏನು ಪಾಕಿಸ್ತಾನದ ಡ್ರೋನ್ಗಳನ್ನ ಉಡೀಸ್ ಮಾಡಿದ್ದು ಈಗ ಏನು ಭಾರತ ರಕ್ಷಣಾ ವಲಯದ ಶಸ್ತ್ರಾಸ್ತ್ರಗಳಿಗೆ ಭಾರಿ ಬೇಡಿಕೆ ಇದ್ದು 10 ವರ್ಷಗಳಲ್ಲಿ 628 ಕೋಟಿಯಿಂದ 23,622 ಕೋಟಿಯಷ್ಟು ಆದಾಯ ಹೆಚ್ಚಳವಾಗಿದೆ. ಇಂಡಿಯಾ ಅಸ್ತ್ರಗಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಅಷ್ಟರ ಮಟ್ಟಿಗೆ ನಮ್ಮ ಭಾರತದ ಏನು ಮೇಡ್ ಇನ್ ಇಂಡಿಯಾದ ಅಸ್ತ್ರಗಳು ಕೆಲಸವನ್ನ ಮಾಡಿದ್ದು ಸೇನೆ ಜೊತೆಗೆ ಏನು ಭಾರತದ ಅಸ್ತ್ರಗಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ.